ನಿನಗೆ ಈ ಮನೆ ಒಳಗೆ ಬರೋದಕ್ಕೆ ಪರ್ಮಿಷನ್ ಸಿಕ್ಕಿದ್ದೆ ನಿನ್ನ ಹೆಂಡತಿ ಪವಿತ್ರನ. ಈಗ ಅವಳು ಹಾಸಿಗೆ ಹಿಡ್ದಿದ್ದಾಳೆ ಅಂದರೆ ಖಂಡಿತವಾಗ್ಲೂ ನಿಂಗೆ ಈ ಮನೆ ಒಳಗೆ ಜಾಗ ಇಲ್ಲ. ನೋಡು, ಪವಿತ್ರ ನೆಪ ಇಟ್ಕೊಂಡು ಮನೆ ಒಳಗೆ ಬರೋ ಪ್ರಯತ್ನ ಪಡಬೇಡ. ನೀನೇ ಈಗ ಹೊರಗೋದೋ ಸರಿ, ಇಲ್ಲ ಅಂದರೆ ಸೆಕ್ಯೂರಿಟಿ ಕೆಲಸ ಕೊಡಬೇಕಾದ್ರೆ. ನಮ್ಮ ಮನೆ ಬಾಗ್ಲಿಗೆ ಬರಬೇಡ ಅಂತ ಹೇಳಿದ್ರು, ಯಾಕೆ ಬಂದೆ? ನಾನು ಬರೋದಕ್ಕೆ ಹೇಳಿದ್ದೆ, ಅದಕ್ಕೆ ಬಂದಿದ್ದಾರೆ. ಅನಗತ್ಯವಾಗಿ ಬೇಡದಿರೋ ವಿಚಾರಕ್ಕೆ ತಲೆ ಹಾಕ್ತಾ ಇದೆಯಾ? ನಿನಗೆ ಈ ಮನೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಪಕ್ಷಕ್ಕೆ ನಿನಗಿಷ್ಟ ಬಂದಂಗೆ ತೀರ್ಮಾನ ತಗೊಳ್ಳೋ ರೈಟ್ಸ್ ಕೊಟ್ಟಿದ್ದೀನಿ ಅಂತಲ್ಲ. ಈ ಮನೆಯಲ್ಲಿ ನಾನು ಏನು ಹೇಳ್ತೀನೋ ಅದೇ ನಡಿಬೇಕು. ನಾನು ಮಾಡಿರೋದು ಅದನ್ನೇ. ನಿಮ್ಮ ರೂಲ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಯಾವ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದೆಯಾ? ನನ್ನ ಆರೋಗ್ಯ ಕೆಟ್ಟಾಗ ನಮ್ಮ ಅಪ್ಪ ಇಲ್ಲಿ ಬರಬೇಕಿತ್ತು, ನನ್ನ ನೋಡ್ಕೋಬೇಕಿತ್ತು. ಹತ್ರ ಇರೋರಿಗೆ ಎಷ್ಟು ಆತಂಕ ಆಗಿತ್ತು ಅಂತ ನೀವು ನನಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಯಾರಿಗೆ ತನ್ನವ್ರಿಗೆ ನೋವಾಗಿದೆ ಅಂತ ಗೊತ್ತಾದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಇದೆ ಸಂಬಂಧಕ್ಕೆ ಕೊಡೋ ಬೆಲೆ, ಇದೇ ಸಂಬಂಧಕ್ಕಿರೋ ಶಕ್ತಿ. ಮೊದಲು ಸಂಬಂಧಕ್ಕಿರೋ ಸೂಕ್ಷ್ಮತೆನ ಅರ್ಥ ಮಾಡ್ಕೊ. ನಮ್ಮಪ್ಪ ಎಷ್ಟು ಆತಂಕ ಪಟ್ಟರು ಅಂತ ನೀವೇ ನನಗೆ ಹೇಳಿದ್ರಿ. ಅಂಥದ್ರಲ್ಲಿ ಪವಿತ್ರ ಅವ್ರು ಇಲ್ಲಿ ಮಲಗಿರುವಾಗ ಅವ್ರ ಗಂಡ ಅಲ್ಲೆಲ್ಲೋ ಇರೋದು ಎಷ್ಟು ಸರಿ ನೀವೇ ಹೇಳಿ. ಹೆಂಡತಿನ ದೂರ ಮಾಡ್ಕೊಂಡಿರೋ ದೇವ ಆತಂಕ ದೂರ ಆಗಬೇಕು ಅಂದರೆ ಅವ್ರು ಪವಿತ್ರ ಅವ್ರಿಗೆ ಹತ್ರ ಆಗಬೇಕು. ಅಷ್ಟಕ್ಕೂ ನೀವೇ ಹೇಳಿದ್ದು ತಾನೆ, ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಅವ್ರ ಬಾಂಧವ್ಯಕ್ಕೆ ಬೆಲೆ ಜಾಸ್ತಿ ಅಂತ. ಆ ಕಾರಣದಿಂದಾನೇ ನಾನು ದೇವ್ರನ್ನ ಮನೆಗೆ ಕರ್ಸ್ಕೊಂಡಿರೋದು. ಇದು ನೀವು ಮಾಡಿರೋ ರೂಲ್ಸೇ, ಅದನ್ನ ನಾನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಓ, ನಿನ್ನೆ ಅಷ್ಟೆಲ್ಲ ಡ್ರಾಮಾ ಮಾಡಿದ್ದು ಹಾಗೆ ಅನ್ಕೊಳ್ಳಿ, ಪರವಾಗಿಲ್ಲ. ಗಂಡ ಹೆಂಡತಿ ಒಟ್ಟಿಗೆ ಇರ್ಬೇಕನ್ನೋ ನಿಮ್ಮ ರೂಲ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನಂದೇನೂ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದೆಲ್ಲ ನಿಂದ ಪ್ಲಾನ್. ನನಗೆ ಗೊತ್ತು ದೇವ್, ಆ ಲೀಲನ್ ತಲೆಗೆ ಇಲ್ಲದೆ ಇರೋದನ್ನೆಲ್ಲ ತುಂಬಿ ನೀನು ಇಲ್ಲಿ ಬಂದಿದ್ಯಾ. ದಟ್ಸ್ ಗುಡ್. ನೀನು ಎಲ್ಲೋ ಇದ್ದು ಏನೋ ಪ್ಲ್ಯಾನ್ ಮಾಡಿದ್ರೆ ನನಗೆ ಕಂಡುಹಿಡಿಯೋದು ಕಷ್ಟ ಆಗ್ತಿತ್ತೇನೋ. ಈಗ ನೀನೇ ಇಷ್ಟು ಹತ್ರ ಬಂದಿರೋದು ಒಂದು ರೀತಿಲಿ ಒಳ್ಳೆಯದೇ. ನಿಂದೇನಾರ ಪ್ಲ್ಯಾನ್ ಇದ್ದರೆ ನಿನ್ನನ್ನು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋದಕ್ಕೆ ನೀನೇ ನನಗೆ ಹೆಲ್ಪ್ ಮಾಡ್ತಿದ್ಯಾ. ದಟ್ಸ್ ಗುಡ್. ದೇವ್, ನಿನ್ನ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದೆಯಲ್ಲ? ಎಕ್ಸಾಕ್ಟ್ಲಿ ಐತೆ. ಸರಿ, ಒಳಗೆ ಹೋಗು. ಏನಪ್ಪ ಇದು, ಮೋಡ ಇದೆ ಅಂದರೆ ಮಳೆನೇ ಬರ್ತಿದೆ. ನಾನು ಬಿಟ್ಟಿದ್ದು ಒಂದು ಬಾಣಕ್ಕೆ ಇಷ್ಟೊಂದು ಬದಲಾವಣೆನಾ? ಓ, ಇರ್ಲಿ. ಈ ಲೀಲಾ ಅಂದರೆ ಸುಮ್ಮನೆನಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಯ್ತಲ್ಲಕ್ಕ. ಇಷ್ಟು ದಿನ ಏನೇ ತೀರ್ಮಾನ ತಗೋಬೇಕಂದ್ರು ಏಜಿನ ಪರ್ಮಿಷನ್ ಕೇಳ್ತಿದ್ವಿ, ಅವನ್ನ ಕನ್ವಿನ್ಸ್ ಮಾಡ್ತಿದ್ವಿ, ಇಲ್ಲ ನಾವೇ ಕಾಂಪ್ರಮೈಸ್ ಆಗಿ ಬಿಡ್ತಿದ್ವಿ. ಬಟ್ ಇವತ್ತಿನ ಸಿಚುವೇಶನ್ ನೋಡ್ತಿದ್ರೆ ಏಜೆ ಬೇಡ ಅಂದ್ರು ಆ ಲೀಲಾನೇ ದೇವ್ನ ಮನೆಗೆ ಕರ್ಸಿದಾಳೆ. ಇನ್ನು ನಮ್ಮ ಕತೆ ಮುಗೀತು ಅನ್ಸುತ್ತೆ. ನಾವು ಮೂಲೆ ಗುಂಪಾಗೋದು ಗ್ಯಾರಂಟಿ. ನೆಕ್ಸ್ಟ್ ಏಜೇನು ಸೈಡ್ನಲ್ಲಿರ್ತಾರೆ. ಏನಿದ್ರು ಅವಳದೇ ಅಧಿಕಾರ. ಆದ್ರೂ ಈ ವಿಷಯದಲ್ಲಿ ಅವಳು ತಗೊಂಡಿರೋ ನಿರ್ಧಾರ ತಪ್ಪಿಲ್ಲ, ಕರೆಕ್ಟಾಗೇ ಇದೆ. ಏನ್ ಹೇಳ್ತಾ ಇದ್ಯಾ? ಸರಿಯಾಗೇ ಹೇಳ್ತಿದ್ದೀನಕ್ಕ. ಈ ವಿಷಯದಲ್ಲಿ ಯಾರು ಏನೇ ಹೇಳಿದ್ರೋ ಲೀಲಾ ಮಾಡಿದ್ದೆ ಸರಿ.
ಅದಕ್ಕೆ ಪಕ್ಕ ಇರಬೇಕಾದ್ದು ಅಣ್ಣನ ಕರ್ತವ್ಯ. ಅಣ್ಣ ಇವತ್ತಿಲ್ಲಿದ್ದಾನೆ ಅಂದರೆ ಅದಕ್ಕೆ ಕಾರಣ ಲೀಲಾ. ಸೊ ಈ ವಿಷಯಕ್ಕೆ ನಾನು ಲೀಲಾನ ಸಪೋರ್ಟ್ ಮಾಡೇ ಮಾಡ್ತೀನಿ. ಅತ್ತಿಗೆಗೆ ಅಣ್ಣನ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಏಜೆ ಮುಂದೆ ನಿಂತು ನಾವಂತೂ ಹೇಳೋದಕ್ಕಾಗಲಿಲ್ಲ. ಅದನ್ನು ಲೀಲಾ ಮಾಡಿದ್ರು. ಅತ್ತಿಗೆ ಹುಷಾರಾಗಲಿ ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ಕೇರ್ ತಗೊಂಡು ಏಜೆನ ಕನ್ವಿನ್ಸ್ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ಲೀಲಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಕು ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಪಾರ್ಟಿ ಚೇಂಜ್ ಮಾಡಿದ್ಯಾ? ಇಲ್ಲ ಅಕ್ಕ, ನಾನು ಚೇಂಜ್ ಆಗಿಲ್ಲ, ಪಾರ್ಟಿನೂ ಚೇಂಜ್ ಮಾಡಿಲ್ಲ. ಹಾಗಾದ್ರೆ ಮಾತಿಗೂ ಲೀಲಾ ಮಾಡಿದ್ ಸರಿ ಅಂತ ಹೇಳ್ತಿದ್ಯಲ್ಲ, ಯಾವ ಕಾರಣಕ್ಕೆ? ಸರು, ಇತ್ತೀಚೆಗೆ ನೀನು ಲೀಲಾ ಹಿಂದನೆ ಸುತ್ತುತ್ತಾ ಇರ್ತೀಯ. ಏನಾಗ್ತಿದೆ ಅಂತ ನನಗೆ ಗೊತ್ತಾಗಬೇಕು. ಅಯ್ಯೋ, ನೀವು ಅನ್ಕೊಂಡಿರೋ ಥರ ಏನೂ ಇಲ್ಲ ಅಕ್ಕ. ಯಾವಾಗಲೂ ಯಾಕೆ ನೆಗೆಟಿವ್ ಆಗೇ ಯೋಚನೆ ಮಾಡಬೇಕು ಹೇಳಿ? ಒಳ್ಳೇದನ್ನ ಒಳ್ಳೇದು ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಆ್ಯಕ್ಚುಲಿ ಲೀಲಾ ಎಡವಟ್ಟು ಅನ್ನೋ ಕಾರಣಕ್ಕೆ ನಾವು ಅವಳು ಏನು ಹೇಳಿದ್ರು ಬೇಡ ಅಂತಿದ್ವಿ. ಆದರೆ ಕೆಲವೊಂದು ವಿಷಯದಲ್ಲಿ ಪರ್ಫೆಕ್ಟ್ ಅಲ್ಲದೆ ಇದ್ರೂ ಅವಳು ಒಳ್ಳೆ ರೀತಿನಲ್ಲಿ ಯೋಚನೆ ಮಾಡಿರೋದ್ರಿಂದ ನಾವು ಪಾಸಿಟಿವ್ ಆಗಿ ತಗೊಳ್ಳೋದು ತಪ್ಪಲ್ಲ. ಇಷ್ಟು ದಿನ ಲೀಲಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಿದ್ ನೀನು ಪಾಸಿಟಿವ್ ಆಗಿ ಮಾತಾಡ್ತಿದ್ಯಾ? ಏನು ಅವಳ ಕಡೆ ಸೇರ್ಕೊಂಡ್ಯಾ? ಅಯ್ಯಯ್ಯೋ, ಖಂಡಿತ ಇಲ್ಲ ಅಕ್ಕ. ನಾನು ಯಾವತ್ತಿದ್ರೂ ನಿಮ್ಮ ಪಕ್ಷನೇ. ಆಡಳಿತ ಇರಲಿ ಬಿಡ್ಲಿ, ನಾನು ಸಪೋರ್ಟ್ ಮಾಡೋದು ನಿಮಗೆ ಮಾತ್ರ. ನಂಬೋದಾ? ನಂಬಲೇಬೇಕು. ಏನೇ ಇದ್ರೂ ನಾನು ಜೈ ಅನ್ನೋದು ದುರ್ಗಾ ಅಕ್ಕಂಗೆ, ಜೈಕಾರ ಹಾಕೋದು ನಮ್ಮ ಲಕ್ಷ್ಮಿ ಅಕ್ಕಂಗೆ. ಹಾಗಿದ್ರೆ ಆ ಲೀಲಾಗೆ? ಅವಳಿಗೇನಿದ್ರು ಬರೀ ಧಿಕ್ಕಾರ ಧಿಕ್ಕಾರ. ಅಕ್ಕ, ನೀವು ಸೋಲ್ಲಿ ಗೆಲ್ಲಿ, ನಾನಂತೂ ಕಡೆವರೆಗೂ ಪ್ರಾಮಾಣಿಕವಾಗಿ ನಿಮ್ಮ ಪಕ್ಷದಲ್ಲೇ ಇರ್ತೀನಿ. ಗುಡ್. ಆದ್ರೆ ಈ ದುರ್ಗಂಗೆ ಯಾವತ್ತೂ ಸೋಲು ಅನ್ನೋ ಮಾತೇ ಇಲ್ಲ. ಗೆಲ್ತೀನಿ, ಗೆದ್ದು ತೋರಿಸ್ತೀನಿ.